ಇತ್ತೀಚೆಗಲ್ಲ ಫಸ್ಟಿಂದನೂ ಸಹ ಎಲ್ಲರ ಲೈಫಲ್ಲೂ ರಾಯರು ಒಂದು ಪವಾಡ ಮಾಡಿಯೇ ಮಾಡಿರ್ತಾರೆ. ನಿಮ್ಮ ಲೈಫಲ್ಲಿ ಏನಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? 100% ತುಂಬ ಎಕ್ಸ್ಪೀರಿಯನ್ಸ್‌ಗಳಾಗಿದೆ. ಅದಕ್ಕಿಂತ ಎಲ್ಲ ನಾನು ಇದು ಹೇಳೋದಕ್ಕಿಂತ ಮೊದಲು ಆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ರಾಯರ ಶ್ಲೋಕದಿಂದನೇ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟ್ ಟೀಸರ್ ಆಗಬೇಕಾದ್ರೇನು ನನಗೆ ಕುಮಾರಣ್ಣ ಯಾವಾಗಲೂ ಹೇಳ್ತಾ ಇರೋರು. ಆ, ಈಗ ನಾನು ಕುಮಾರ್ ಸರ್ ಕುಮಾರಣ್ಣ ಅಣ್ಣ ಅಣ್ಣ ಅಂತಲೇ ಕರೆದ ಒಂದು ಮೊದಲಿನ ಅದೊಂದು ರೂಢಿ. ಅವರು ನೀನೇನಾದರೂ ಮಾಡು, ಲೈಕ್ ನಂದು ಸ್ಟುಡಿಯೋಸ್ ಇದೆ, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಎನಿಥಿಂಗ್ ಎನಿ ಸಪೋರ್ಟ್ ನಾನು ಮಾಡ್ತೀನಿ. ಯಾಕಂದರೆ ನೀನು ಅವಾಗಿಂದ ಬಂದಿದ್ದೀಯ, ಏನೋ ಇನ್ನೂ ಸಾಧಿಸಬೇಕು ಅಂತ ಒಂದು ಬ್ಲೆಸ್ಸಿಂಗ್ ಮಾಡ್ತಾನೆ ಇದ್ದರು. ಸೊ ನಾನು ಯೋಚನೆ ಮಾಡಿದೆ, ಯಾಕಂದರೆ ಎಲ್ಲ ಮಾಡೋದು ಹೌದು, ಫ್ಯಾಂಟಾಸ್ಟಿಕ್ ಸ್ಟುಡಿಯೋಸ್ ಇದೆ, ಯಾರು ನೋಡಿರ್ತಿರೋ ಗೊತ್ತು, ಕೆಲ ಇಂಡಸ್ಟ್ರಿಯವರೆಲ್ಲ ನೋಡಿರ್ತಾರೆ, ಫ್ಯಾಂಟಾಸ್ಟಿಕ್ ಸ್ಟುಡಿಯೋ ಇದೆ, ಯಾಕೆ ನಾನು ಇಲ್ಲೇ ಎಡಿಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ. ಸೊ ಅವರು ಇಮ್ಮಿಡಿಯೇಟ್ಲಿ ಕರೆದು, ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಆ ಟೀಸರ್ ಇವತ್ತು ಫಸ್ಟ್ ಈಸ್ ಹೇಳ್ತೀವಿ, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ. ಸೊ ಆ ಟೀಸರೇ ಆಲ್ಮೋಸ್ಟ್ ಎಲ್ರಿಗೂ ಒಂದು 2-3 ತಿಂಗಳು ಜುಮ್ ಅನ್ನಿಸ್ತು ಅಲ್ಲೇ. ಸೊ ಅದು ಇವತ್ತು ಈ ಸಾಂಗ್ ಕೂಡ ಲೀಡ್ ಆಗೋ ಕಾರಣ. ಸೊ ಹೌದು, ನೀವು ಇದ್ರಿ ಪ್ರತಿಯೊಂದು ಹಂತದಲ್ಲೂ ಆ ಟೀಸರ್ ಜನರಿಗೆ ಒಂದು ನಿಮಿಷದ ಟೀಸರ್ ಅನಿಸ್ಬೋದು, ಬಟ್ ಅದರ ಹಿಂದೆ ಆ ಒಂದೊಂದು ಶಾರ್ಟ್ಗೂ ಎಷ್ಟು ಕಷ್ಟ ಇರುತ್ತೆ ಅಂತ ಎಲ್ರಿಗೂ, ಇಂಡಸ್ಟ್ರಿಯವ್ರಿಗೆ, ಟೆಕ್ನಿಷಿಯನ್ಸ್ವ್ರಿಗೆ ಗೊತ್ತಿರುತ್ತೆ. ಅವರು ಖುದ್ದಾಗಿದ್ಬಿಟ್ಟು ಅದನ್ನು ನಿಮಗೆ, ಯಾಕಂದರೆ ರಾತ್ರಿ ಹೊತ್ತು ಇಲ್ಲಿ ಎಡಿಟ್ ಮಾಡೋದು ಇದು ಎಲ್ಲ ಬೇರೆ ಕಡೆ ಎಲ್ಲ ಕಷ್ಟ ಇರುತ್ತೆ. ಅವ್ರು ರಾತ್ರಿ ಹೊತ್ತಾದರೂ ನೀವು ಬನ್ನಿ, ನಮಗೇನು ಸಮಸ್ಯೆ ಇಲ್ಲ ಅಂತೇಳಿ ಸಪೋರ್ಟ್ ಮಾಡಿದ್ರು. ಟೀಸರು ಸೂಪರಾಗಿ ಬಂತು. ಸೊ ಅಲ್ಲಿಂದ ಈಗ ನೀವು ಕೇಳ್ದಂಗೆ ಏನಾದರೂ ಪವಾಡ ಅಂತ ಅಲ್ಲಿಗೆ ಬರ್ತೀನಿ. ಪವಾಡ 100% ಎಲ್ಲನೂ ಅಷ್ಟೇ. ಒಂದು ರಾಯರ ಕೃಪೆ ಇಲ್ಲ ಅಂದರೆ ನಾನು ಇಲ್ಲಿ ಮಾಡೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಟೀಸರ್ ಮಾಡಿದೆ, ಆ್ಯಂಡ್ ಟಿಲ್ ತನಕ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಲಾಂಚಿಂಗ್ ದಿವಸನೂ ಬಂದರು, ನನ್ನ ಜೊತೆ ಇದ್ದರು, ಆ್ಯಂಡ್ ಪ್ರೆಸ್ ಮೀಟಿಗೆ ಹೆಂಗೆ ಆಗ್ತಿದೆ ಏನಾಗ್ತಿದೆ ಅಂತೆಲ್ಲ ಕೇಳ್ತಾಯಿದ್ರು. ಆ್ಯಂಡ್ ಅದು ಒಂದು ಏನು ಪವಾಡ ಅಲ್ಲಂದರೂ ಒಂದು ರಾಯರ ಒಂದು ಏನು ಹೇಳ್ತೀವಿ, ರಾಯರವ್ರಿಗೆ ಹೇಳಿರ್ತಾರೆ ಆಶೀರ್ವಾದ ಅಂತ. ಆ್ಯಂಡ್ ರೀಸೆಂಟಾಗಿ ನನ್ನ ಶ್ರೀಮತಿಯವರಿಗೆ ನಾವು ಹಂಪಿಯಲ್ಲಿ ಶೂಟ್ ಮಾಡ್ತಾಯಿದ್ವಿ. ಶೂಟ್ ಮಾಡ್ತಾ ಇರೋ ಒಂದು 9:30-10 ಗಂಟೆ ರಾತ್ರಿ, ಅದೊಂಥರ ಒಂದು ಕಲ್ಲಿನ ಒಂದು ಇದ್ರು, ಕಲ್ಲಿನ ಸ್ತಂಭದ ಥರ. ಅದರಲ್ಲಿ ಏನಾಯಿತು, ಇವಳಿಗೆ ಚೇಳು ಕಚ್ಚಿಬಿಟ್ಟಿದೆ. ಸೊ ಅವಳು ಶೂಟ್ ಆಗ್ತಿದೆ, ಅಲ್ಲಿ ನಾವೊಂದು ಲೈಕ್ ಇಂಟರ್ವ್ಯೂ ಥರ ಏನೋ ಒಂದು ಮಾಡ್ತಾಯಿದ್ವಿ. ಅವಳು ಕಿರ್ಚಿದ್ರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ, ಸ್ವಲ್ಪ ದೂರ ಹೋದ್ಲು. ಒಂದು 2-3 ಮಿನಿಟ್ಸ್ ಆಗಿದೆ. ನನಗೆ ಮತ್ತೆ ಯಾರೋ ಬಂದು ಹೇಳಿದ್ರು, ಈ ಥರ ನಿಮ್ಮ ಶ್ರೀಮತಿಗೆ ಏನೋ ಕಚ್ಚಿದೆ ನಾನು ಗುರುಗಳ ಆಶೀರ್ವಾದ ತೊಗೊಂಡು ಸೀದಾ ಅವ್ಳನ್ನ ಕರ್ಕೊಂಡು ಹೋದೆ. ನನಗೆ ಭಯ, ಹಾವ ಅಲ್ಲಿ, ಯಾಕಂದರೆ ಚೇಳೆಲ್ಲ ನಮ್ಗೆ ಗೊತ್ತೇ ಇಲ್ಲ ಈ ಕಡೆಯವ್ರಿಗೆ ಚೇಳು ಕಚ್ಚಿರೋದು ಅಂತ. ಹೋಗ್ತಾ ಇದ್ದೀನಿ, ಅಲ್ಲಿ ಹಾಸ್ಪಿಟ್ಲ್ ಇಲ್ಲ ಅಲ್ಲಿ ಎಲ್ಲೂ ಸುತ್ತಮುತ್ತ. ಇನ್ನೂ 25 ಕಿಲೋಮೀಟ್ರ್ ಹೋದೆ. ದೆನ್ ಫುಲ್ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾಳೆ, ಉಸಿರು ಹಿಂಗೆ ಮೇಲೆ ಬರ್ತಿದೆ, ಎಲ್ಲ ಆಗ್ತಿದೆ. ನನಗೆ ಸಿಕ್ಕಾಪಟ್ಟೆ ಭಯ. ನಾನು ರಾಯರನ್ನ ಕೇಳ್ಕೊಂಡೆ, ಏನಾದ್ರು ಈಗ ನಿಮ್ಮದೇ ಏನೋ ಇದು ಮಾಡ್ತಿದ್ರು ರಾಯರೇ, ನೀವೇ ಇದು ಮಾಡಬೇಕು ಅಂತ. ಮತ್ತು ಆದಮೇಲೆ ಗೊತ್ತಾಯಿತು ಚೇಳು ಕಚ್ಚಿರೋದು ಅಂತ. ಒಂದು 2 ಇಂಜೆಕ್ಷನ್ಸು ಅದೆಲ್ಲ ತೊಗೊಂಡು ಇಮ್ಮಿಡಿಯೇಟ್ಲಿ 1 ಅವರಲ್ಲಿ ಪರ್ಫೆಕ್ಟ್ಲಿ ರಿಕವರಿ. ಸೊ ಇನ್ಸಿಡೆಂಟು ತುಂಬ ಇದೆ ಮೇಡಮ್. ರಾಯರು 100% ಪ್ರತಿಯೊಬ್ಬರಿಗೂ ಅವರು ಏನು ಹೇಳ್ತೀರೋ ಒಂದು ಆಶೀರ್ವಾದ ಮಾಡ್ತಾರೆ, ಎಲ್ಲರ ಕಷ್ಟಕ್ಕೂ ಆಗ್ತಾರೆ ಅಂತ ನನ್ನ ಒಂದು ಅನಿಸಿಕೆ.